ಗತಕಾಲದ ಶ್ರೀಮಂತ ವೈಭವವನ್ನು ವರ್ತಮಾನಕ್ಕೆ ಅದೇ ಗಾಂಭೀರ್ಯದಿಂದ ಸಾರುತ್ತಿರುವ ಮೈಸೂರು ಅರಮನೆಯಿಂದ ಹೊರಬರಬೇಕಾದರೆ ಎದುರುಗೊಳ್ಳುವುದೇ ಲಕ್ಷ್ಮೀರಮಣ ದೇವಾಲಯ. ಇದು ಮೈಸೂರಿನ ಅತ್ಯಂತ ಪುರಾತನ ಹಾಗೂ ಚಾರಿತ್ರಿಕ ದೇವಾಲಯಗಳಲ್ಲಿ ಒಂದಾಗಿದೆ. ಮೈಸೂರಿನ ಬನ್ನಿಮಂಟಪದಲ್ಲಿ ದೊರೆತ ಒಂದು ಶಾಸನದಲ್ಲಿ ಪ್ರಸಿದ್ಧ ವಿಜಯನಗರ ಚಕ್ರವರ್ತಿ ಕೃಷ್ಣದೇವರಾಯನ ತಂದೆ ವಿಜಯನಗರ ರಾಜ ನರಸನಾಯಕ 1499ರಲ್ಲಿ ಲಕ್ಷ್ಮೀನಾರಾಯಣನಿಗೆ ದೇಣಿಗೆ ನೀಡಿದ ಬಗ್ಗೆ ಉಲ್ಲೇಖವಿದೆ. ದೇವಾಲಯದಲ್ಲಿ ನವೆಂಬರ್ 30, 1851 ದಿನಾಂಕದ ಒಂದು ಶಾಸನವಿದೆ. ಇದರಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮುಖ್ಯ ದ್ವಾರದ ಮೇಲೆ ನಿರ್ಮಿಸಲಾದ ಗೋಪುರವನ್ನು ನವೀಕರಿಸಿದರು ಎಂದು ದಾಖಲಿಸಲಾಗಿದೆ. ರಾಜ ಒಡೆಯರ್ ಮೂಲ ಗೋಪುರವನ್ನು ನಿರ್ಮಿಸಿದರು. ದೇವಾಲಯದ ಹಿಂಭಾಗದಲ್ಲಿರುವ ಭವ್ಯವಾದ ಮಂಟಪವನ್ನು ಕಂಠೀರವ ನರಸರಾಜ ಒಡೆಯರ್ ಅವರು 1638, 1659ರಲ್ಲಿ ನಿರ್ಮಿಸಿದರು. 5 ವರ್ಷದ ಬಾಲಕ ಕೃಷ್ಣರಾಜ ಒಡೆಯರ್ ಅವರ ಪಟ್ಟಾಭಿಷೇಕಕ್ಕೆ ಈ ದೇವಾಲಯವೇ ಸ್ಥಳವಾಗಿತ್ತು. ಪಟ್ಟಾಭಿಷೇಕಕ್ಕೆ ಸೂಕ್ತವಾದ ಬೇರೆ ಸ್ಥಳವಿಲ್ಲದ ಕಾರಣ ಟಿಪ್ಪು ಸುಲ್ತಾನರ ಮರಣದ ನಂತರ ಜೂನ್ 30, 1799ರಂದು ಬ್ರಿಟಿಷರು ಬಾಲರಾಜನನ್ನು ಈ ದೇವಾಲಯದಲ್ಲಿ ಮೈಸೂರಿನ ಸಿಂಹಾಸನದ ಮೇಲೆ ಕೂರಿಸಿದರು. ಈ ಪ್ರಸಿದ್ಧ ದೇವಾಲಯಕ್ಕೆ ಸಂಬಂಧಿಸಿದ 2 ಕುತೂಹಲಕಾರಿ ಘಟನೆಗಳು ಇಲ್ಲಿವೆ. ದಂತಕಥೆಯ ಪ್ರಕಾರ ಕರುಗೆಹಳ್ಳಿಯ ಮುಖ್ಯಸ್ಥನೊಬ್ಬ ರಾಜ ಒಡೆಯನ ಕೈಯಲ್ಲಿ ಸೋತು ಸೇಡು ತೀರಿಸಿಕೊಳ್ಳಲು ಬಯಸಿದ್ದ. ಆದ್ದರಿಂದ ದೇವಾಲಯದ ಅರ್ಚಕನಿಗೆ ರಾಜನು ದೈನಂದಿನ ಪ್ರಾರ್ಥನೆ ಸಲ್ಲಿಸಲು ದೇವಾಲಯಕ್ಕೆ ಬಂದಾಗ ತೀರ್ಥದಲ್ಲಿ ವಿಷವನ್ನು ಬೆರೆಸಿ ರಾಜನಿಗೆ ನೀಡಲು ಲಂಚವನ್ನು ನೀಡಿದನು. ಹಾಗೆ ಮಾಡುವಾಗ ಅರ್ಚಕನ ಕೈಗಳು ನಡುಗಿದವು. ರಾಜನು ಪ್ರಶ್ನಿಸಿದ. ಅರ್ಚಕನು ತಾನು ಪವಿತ್ರ ನೀರಿನಲ್ಲಿ ವಿಷ ಹಾಕಿದ್ದೇನೆ ಎಂದು ಒಪ್ಪಿಕೊಂಡಿದ್ದನು. ರಾಜ ಒಡೆಯರ್ ಆ ನೀರನ್ನು ಕುಡಿದರು ಮತ್ತು ಅವರ ಮೇಲೆ ಅದು ಯಾವುದೇ ಪರಿಣಾಮವನ್ನು ಬೀರಲಿಲ್ಲ. ಕಾರಣ ಅವರ ಲಕ್ಷ್ಮೀನಾರಾಯಣನ ಮೇಲಿನ ನಂಬಿಕೆ ಅಷ್ಟು ಪರಿಣಾಮಕಾರಿಯಾಗಿತ್ತು ಎಂದು ಹೇಳಲಾಗುತ್ತದೆ. ನಂತರದ ದಿನಗಳಲ್ಲಿ ಅರ್ಚಕನನ್ನು ಬೇರೆ ದೇವಾಲಯಕ್ಕೆ ವರ್ಗಾಯಿಸಲಾಯಿತು ಮತ್ತು ಕರುಗೆಹಳ್ಳಿ ಮುಖ್ಯಸ್ಥನನ್ನು ಸೋಲಿಸಲಾಯಿತು. ಅವನ ಕೋಟೆಯನ್ನು ನಾಶಪಡಿಸಿ ಅವನ ಎಲ್ಲಾ ಸಂಪತ್ತನ್ನು ಚಾಮುಂಡೇಶ್ವರಿ ದೇವಿಗೆ ಕಾಣಿಕೆಯಾಗಿ ಬಳಸಲಾಯಿತು. ದೇವಾಲಯದ ಮುಖ್ಯ ದೇವರು ವಿಷ್ಣುವಿನ ಒಂದು ರೂಪವಾದ ನಂಬಿನಾರಾಯಣ ಗರ್ಭಗುಡಿಯಲ್ಲಿ ಚಕ್ರ ಮತ್ತು ಶಂಖವನ್ನು ಹಿಡಿದಿರುವ ಪ್ರತಿಮೆ ಇದೆ. ಬಲಭಾಗದಲ್ಲಿ ಅವರ ಪತ್ನಿ ದೇವಿಯ ಪ್ರತಿಮೆ ಮತ್ತು ಸುಮಾರು 4 ಅಡಿ ಎತ್ತರದ ವೇಣುಗೋಪಾಲ ದೇವರ ಸುಂದರವಾದ ಪ್ರತಿಮೆಯೂ ಇದೆ. ರಾಜ ಒಡೆಯರ್ ಎತ್ತರದ ಗೋಪುರದೊಂದಿಗೆ ಮಹಾದ್ವಾರವನ್ನು ನಿರ್ಮಿಸಿ ಅದನ್ನು ಚಿನ್ನ ರತ್ನಗಳಿಂದ ಅಲಂಕರಿಸಿದರು. ಇದು ತನ್ನ ಜೀವವನ್ನು ಉಳಿಸಿದ್ದಕ್ಕಾಗಿ ಭಗವಂತನಿಗೆ ಅರ್ಪಣೆಯಾಗಿದೆ ಎಂದು ರಾಜರು ಹೇಳುತ್ತಿದ್ದರು. 2ನೆಯ ಘಟನೆಯಲ್ಲಿ 1599ರ ಸುಮಾರಿಗೆ ರಾಜ ಒಡೆಯರ್ ಪ್ರತಿಷ್ಠಾಪನೆಯಲ್ಲಿ ಅರ್ಧ ಕುರುಡು ಬ್ರಾಹ್ಮಣನ ಕುರುಡುತನವನ್ನು ಗುಣಪಡಿಸಲಾಯಿತು. ಈ ಪವಾಡದ ನೆನಪಿಗಾಗಿ ಮಹಾರಾಜರು ದೇವಾಲಯದಲ್ಲಿ 2 ಅಡಿ ಎತ್ತರದ ಕೈಗಳನ್ನು ಮಡಚಿ ನಿಂತಿರುವ ಪ್ರತಿಮೆಯನ್ನು ಸ್ಥಾಪಿಸಿದರು. ಜಾತಿ ಧರ್ಮ ಭೇದವಿಲ್ಲದೆ ಈ ಜಾಗಕ್ಕೆ ಭೇಟಿ ನೀಡುವ ಅವಕಾಶವಿದೆ. ಹೊರಗಡೆ ನಿಂತಿದ್ದ ನನ್ನ ಗರ್ಭಗುಡಿಯೊಳಗಡೆ ಪ್ರವಚನ ನೀಡುತ್ತಿದ್ದ ಪೂಜಾರಿಯವರು ಒಳಗೆ ಕರೆದಿದ್ದು ವಿಶೇಷ ಅನಿಸಿತು. ಹಾಗೆ ನನ್ನ ಬದುಕಿನಲ್ಲಿ ಮೊಟ್ಟಮೊದಲ ದೇವಸ್ಥಾನದ ಒಳಭಾಗದ ದರ್ಶನವೂ ಆಯಿತು. ಮೈಸೂರಿನ ಅರಮನೆಗೆ ಭೇಟಿ ನೀಡುವವರು ಈ ಜಾಗವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬೆಂಬಲವಿರಲಿ. ಧನ್ಯವಾದಗಳು.